ನೋಡಿ ನೋಡಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಇವತ್ತು ಬೆಳಗ್ಗೆ ತಿಂಡಿಗೆ ಇವತ್ತು ಮುದ್ದೆ ಮಾಡೋಣ, ಗಣಕೆ ಸೊಪ್ಪಿನ ಬಜ್ಜಿ ಮತ್ತು ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು ಮನೆಯಿಂದೇ ಕಾಕಿ ಸೊಪ್ಪು ಇತ್ತು, ಅದನ್ನು ಕಿತ್ಕೊಳ್ತಾ ಇದ್ದೀನಿ. ತುಂಬ ಫ್ರೆಶ್ ಆಗಿದೆ, ಮಳೆ ಉದಿರೋದಕ್ಕೂ ತುಂಬ ನಮ್ಮ ಮನೆಯಿಂದೆ ತುಂಬಾ ಕಾಶಿ ಸೊಪ್ಪು ಹುಟ್ಟಿದೆ. ಗಣಕೆ ಸೊಪ್ಪು ಅಂತಲೂ ಅಂತೀವಿ, ಕಾಶಿ ಸೊಪ್ಪು ಅಂತಲೂ ಕರೀತಾರೆ. ಇದನ್ನು ಇವಾಗ ಕಿತ್ಕೊಳ್ತಾ ಇದ್ದೆ. ಫ್ರೆಂಡ್ಸ್, ಈ ಸೊಪ್ಪು ಅಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ. ನಮ್ಮ ಕಡೆ ಇದನ್ನು ಬಾಣಂತಿಯರಿಗೆ ಈ ಸಾಂಬಾರು ಮಾಡಿ ಕೊಡ್ತಾರೆ. ಗಣಕೆ ಸೊಪ್ಪಿನ ಬಜ್ಜಿ ಅಂತ ಅಂದ್ಬಿಟ್ಟು ಮಾಡಿ ಕೊಡ್ತಾರೆ. ತುಂಬಾ ಒಳ್ಳೆಯದು, ಶೀತ ಹೊಡೆಯುತ್ತೆ ಅಂತ ಅಂದ್ಬಿಟ್ಟು ಈ ಸಾಂಬಾರನ್ನ ಮಾಡಿ ಕೊಡ್ತಾರೆ. ತುಂಬಾ ಆರೋಗ್ಯದ ದೃಷ್ಟಿಲಿ ನೋಡಬೇಕು ಅಂತ ಅಂದರೆ ಈ ಸಾಂಬಾರಂತೂ ತುಂಬಾ ಒಳ್ಳೆಯದು, ಈ ಸೊಪ್ಪು ಅಂತೂ ತುಂಬಾ ಒಳ್ಳೆಯದು. ಇವಾಗ ಬೆಳಗ್ಗೆನೇ ನಾನು ಆ ಸಾಂಬಾರು ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಸೊಪ್ಪೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಸೊಪ್ಪೆಲ್ಲ ನಾನು ಕ್ಲೀನ್ ಮಾಡಿ ಅದನ್ನು ಸೋಸಿ ಅದನ್ನು ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಇವಾಗ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಏನೇನು ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಇದಕ್ಕೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದು ಫ್ರೈ ಆಗ್ತಾ ಇದೆ. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಳುಮೆಣಸು ಮತ್ತು ಜೀರಿಗೆ ಇದನ್ನು ಸೇರಿಸ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಇವಾಗ ಸ್ವಲ್ಪ ಹುಣಸೆಹಣ್ಣನ್ನ ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ, ಸ್ವಲ್ಪ ತೆಂಗಿನ ಪೀಸ್ನ ತೊಗೊಂಡಿದ್ದೀನಿ. ಇದು ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಹಾಗೆಯೇ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಫ್ರೈ ಮಾಡಿರೋ ಮಸಾಲೆನೂ ಸಹ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇವಾಗ ಸ್ವಲ್ಪ ಕಡಲೆನ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಅಕ್ಕಿನ ನೆನೆಸಿದ್ದೆ, ಇವಾಗ ಅಕ್ಕಿನ ಹಾಕ್ತಾ ಇದ್ದೀನಿ. ನೆನೆಸಿಟ್ಟಿರೋ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇವಾಗ ಸೊಪ್ಪು ಸಹ ಬೆಂದಿದೆ. ಇವಾಗ ಸೊಪ್ಪು ಸ್ವಲ್ಪ ಎತ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಫುಲ್ಲು ಇವಾಗ ರುಬ್ಕೊಂಡ್ಬಿಟ್ಟು ಬರ್ತೀನಿ. ಫ್ರೆಂಡ್ಸ್, ಹಾಗೆಯೇ ಮಸಾಲೆನ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಒಂದು ತಪ್ಪಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪ ಸಾಸಿವೆನ ಹಾಕ್ತಾ ಇದ್ದೀನಿ. ಇವಾಗ ಸಾಸಿವೆ ಸಿಡಿದಿದೆ. ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಇವಾಗ ರುಬ್ಕೊಂಡ್ಬಂದಿರೋಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಇವಾಗ ಸಾಂಬಾರಿಗೆ ಎಷ್ಟು ನೀರು ಬೇಕು ನೋಡಿಬಿಟ್ಟು ನೀರನ್ನ ಸೇರಿಸ್ಬೇಕು. ಇವಾಗ ರುಚಿಗೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಸಾಂಬಾರಿಗೆ ಉಪ್ಪು ಹಾಕಿದ್ಮೇಲೆ ಸಾಂಬಾರು ಸ್ವಲ್ಪ ಬೇಯ್ತಾ ಇರಲಿ. ಅಷ್ಟರೊಳಗೆ ನಾವು ಕಾಕಿ ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮುದ್ದೆ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಸೈಡ್ ಡಿಶ್ ಆಗಿ ಇವಾಗ ಸ್ವಲ್ಪ ಕಾಕಿ ಸೊಪ್ಪನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಕಟ್ ಮಾಡಿರೋಂಥ ಒಣಮೆಣ್ಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ನೆಕ್ಸ್ಟ್ ಇವಾಗ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ಕಾಕಿ ಸೊಪ್ಪು ಕಹಿ ಬರುತ್ತೆ ಅಂತ ಹೇಳ್ತಾರೆ, ಗಣಕೆ ಸೊಪ್ಪು ಕಹಿ ಬರುತ್ತೆ ಅಂತ ಹೇಳ್ತಾರೆ.
ಆದರೆ ಇದು ಕಹಿ ಬರ್ದಲೇ ಇರೋ ಥರ ಮಾಡಬೇಕು ಅಂತ ಅಂದರೆ ನಾವು ಸ್ವಲ್ಪ ಇದಕ್ಕೆ ಈರುಳ್ಳಿ ಮತ್ತು ತೆಂಗಿನ ತುರಿನ ಜಾಸ್ತಿ ಸ್ವಲ್ಪ ಸೇರಿಸ್ಬೇಕು. ತುಂಬಾ ಚೆನ್ನಾಗಿರುತ್ತೆ, ಕಹಿ ಬರೋದಿಲ್ಲ, ಹಾಗೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನೋಡಿ, ಈಗ ಈರುಳ್ಳಿಗೆ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ನಾನು ಸೊಪ್ಪನ್ನ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೆ, ಹಾಗೆ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ಸೊಪ್ಪನ್ನ ಎತ್ತಿಟ್ಕೊಂಡಿದೆ. ಗಂಟೆ ಸೊಪ್ಪು ಅಂತಲೂ ಅನ್ಬೋದು, ಇಲ್ಲ ಕಾಕಿ ಸೊಪ್ಪು ಅಂತಲೂ ಅನ್ಬೋದು. ಇವಾಗ ಸೊಪ್ಪನ್ನ ಸ್ವಲ್ಪ ಎತ್ಕೊಂಡಿದ್ನಲ್ಲ, ಇವಾಗ ಇದನ್ನು ಸೊಪ್ಪನ್ನ ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ. ಗಂಟೆ ಸೊಪ್ಪಿನ ಬಜ್ಜಿ ಮಾಡಾದಮೇಲೆ ಸೊಪ್ಪು ಮಿಕ್ಕಿರುತ್ತಲ್ಲ, ಆ ಸೊಪ್ಪನ್ನ ಈ ಥರ ಫ್ರೈ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪನೂ ಕಹಿ ಬರೋದಿಲ್ಲ. ನೋಡಿ, ಇವಾಗ ನಾನು ಸೊಪ್ಪನ್ನ ಫ್ರೈ ಮಾಡ್ತೀನಿ. ನೋಡಿ, ಇವಾಗ ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ. ಈ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ ಒಂದು ಅರ್ಧ ಲೋಟ ಅಥವಾ 1 ಲೋಟ ಹಾಲನ್ನ ಸೇರಿಸ್ಬೇಕು. ಹಾಲು ಸೇರಿಸೋದ್ರಿಂದ ಇದ್ರ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ 1 ಲೋಟ ಅಥವಾ ಅರ್ಧ ಲೋಟ ಇಲ್ಲ 3/4 ಲೋಟ ಹಾಲನ್ನ ಸೇರಿಸ್ಬೇಕು. ನಾನಿವಾಗ ಹಾಲನ್ನ ಸೇರಿಸಿ ಒಂದು ಸ್ವಲ್ಪ ಹೊತ್ತು ಬೇಯಿಸಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಟೈಮ್ ಆಲ್ರೆಡಿ ಎಷ್ಟು 4:45, 5 ಗಂಟೆ ಆಗಕ್ಕೆ ಬಂದೈತೆ. ನಮ್ಮ ಮನೇಲಿ ಹುತ್ತ ಬೆಳೀತಾ ಇದೆ, ತೋರಿಸ್ತೀನಿ ನಾನು ನಿಮಗೆ. ನಾನು ಈಗ 2 ದಿನದಲ್ಲಿ ನೋಡಿದ್ದೆ, ಸ್ವಲ್ಪ ಇತ್ತು, ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅದು ಯಾವ ರೀತಿ ಬೆಳ್ಕೊಂಡು ಹೋಗ್ತಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಬ್ಯಾಕ್ ಕ್ಯಾಮ್ರಾನ ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಯಾವ ರೀತಿ, ನೋಡಿ ಅಲ್ಲಿವರೆಗೂ ಹೋಗಿದೆ. ನಾನು ನೋಡಿದಾಗ ಇಲ್ಲಿ ಸ್ವಲ್ಪ ಈ ಪ್ಲೇಸಲ್ಲಿ ಸ್ವಲ್ಪ ಇತ್ತು, ಈಗ ನೋಡಿ ಹೆಂಗೆ ಹೋಗಿದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಇಲ್ಲೂ ಆಗಿದೆ ನೋಡಿ, ಇಲ್ಲಿ ಹಿಂದೆಲ್ಲ ಇಲ್ಲಿ ಎಲ್ಲಿವರೆಗೂ ಬೆಳ್ಕೊಂಡಿದೆ ಅಂತ ಗೊತ್ತಿಲ್ಲ, ಇಲ್ಲಿಂದನೇ ಹೋಗಿರ್ಬೋದು ಬಹುಶಃ. ನೋಡಿ ಇಲ್ಲೆಲ್ಲ ಹಿಂಗಾಗಿದೆ ಅಂತ. ಇಲ್ಲಂತೂ ನೋಡೋದಕ್ಕೆ ಭಯ ಆಗ್ತದೆ. ನೋಡಿ ಹೆಂಗೆ ಹೋಗಿದೆ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ಹುತ್ತ ಬೆಳ್ಕೊಂಡಿದೆ ನೋಡಿ. ಇದು ಬಿಟ್ಟರೆ ಇದು ಗೆದ್ಲು ಹತ್ತಿದೆ ಫ್ರೆಂಡ್ಸ್. ಇದನ್ನೇನಾದ್ರು ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು ವಾರ ಬಿಟ್ಬಿಟ್ರೆ ನಮ್ಮನೇಲೂ ಹುತ್ತ ಬೆಳ್ಕೊಂಡೈತೆ ಅಂತ ಅಂದ್ಬಿಟ್ಟು ನಾವು ದೇವ್ರ ಪೂಜೆ ಮಾಡ್ಬೋದು. ನೋಡಿ ಈಗ ಇದನ್ನೆಲ್ಲ ಕಿತ್ತಾಕ್ತೀನಿ. ಅದು ಇಲ್ಲಿಂದ ಹೋಗಿದೆ. ನೋಡಿ ಸ್ವಲ್ಪ ಬಿಟ್ಟುಬಿಟ್ರೆ, ನಾವು ಸ್ವಲ್ಪ ಇದ್ದಾಗಲೇ ಇದೆಲ್ಲ ತೆಗೆದುಬಿಡ್ಬೇಕು. ಇಲ್ಲಾಂದರೆ ಇದು ಬೆಳ್ಕೊಂಡು ಮನೆ ಒಳಗೆ ಹುತ್ತ ಬೆಳ್ಕೊಂಬಿಡುತ್ತೆ ಅಷ್ಟೇ. ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್, ಏನು ಅಂತ ಅಂದರೆ ಅದು ಒಂದು 2 ದಿನದಲ್ಲಿ ನೋಡಿದ್ದೆ, ಸ್ವಲ್ಪ ಇಷ್ಟೇ ಶುದ್ಧ ಇತ್ತು. ಇವತ್ತು ನೋಡಿದರೆ ಅಲ್ಲಿವರೆಗೂ ಬೆಳ್ಕೊಂಡು ಹೋಗ್ಬಿಟ್ಟಿದೆ. ಅದೇನಾಗುತ್ತೆ ಅಂದರೆ ನಾವು ಹಾಗೇನೆ ಬಿಟ್ಟರೆ ಅದು ಹುತ್ತ ಬೆಳ್ಕೊಂಡ್ಬಿಡುತ್ತೆ ಮನೇಲೆ. ಅಂದರೆ ನಾನು ಬೇರೆ ಥರ ಹೇಳ್ತಾ ಇಲ್ಲ, ಅಂದರೆ ಕಿಂಡಲ್ ಮಾಡ್ತಾ ಇಲ್ಲ. ಅಂದರೆ ಈಗ ಹುತ್ತ ಬೆಳ್ಕೊಂಡ್ಬಿಟ್ರೆ ನಾವು ಮನೇಲಿ ಹುತ್ತ ಬೆಳ್ಕೊಂಡೈತೆ ಅಂತ ಅಂದ್ಬಿಟ್ಟು ನಾವು ದೇವ್ರು ಮಾಡ್ಬೋದು. ಹೆಂಗೆ ಬೆಳ್ಕೊಂಡಿದೆ ಅಂತ ಅಂದರೆ ಇದು ಏನಕ್ಕೆ ಬೆಳ್ಕೊಳ್ಳುತ್ತೆ ಅಂತ ಅಂದರೆ ಮನೇಲಿ ಶೀತ ಆಗುತ್ತಲ್ಲ ಮನೆಗೆ. ಅವಾಗ ಈಗೆಲ್ಲ ಮಳೆ ಹುಯ್ದ್ಬಿಟ್ಟು ಹೋಯ್ತಲ್ಲ, ಹಾಗಾಗಿ ಗೋಡೆಗೆ ಶೀತ ಆಗಿಬಿಟ್ಟು ಅದು ಆ ಥರ ಗೆದ್ಲು ಬೆಳ್ಕೊಳ್ಳುತ್ತೆ ಅಷ್ಟೇ. ದೇವ್ರ ಪವರು ಏನೂ ಇಲ್ಲ.
ಇದು ಹಾಗೇನೆ ಬಿಟ್ಟುಬಿಟ್ರೆ ನಾವು ಅದನ್ನ ಕೀಳ್ದಲ್ಲೇ ಹಾಗೇನೆ ಬಿಟ್ಬಿಟ್ರೆ ಅದು ಉತ್ತ ಬೆಳ್ಕೊಂಡ್ಬಿಡುತ್ತೆ ಅಷ್ಟೇ. ಇರೋಬರೋ ಹಾವುಗಳೆಲ್ಲ ಬಂದು ಇಲ್ಲೇ ಸೇರ್ಕೊಂಡ್ಬಿಡ್ತವೆ. ಕ್ಲೀನ್ ಮಾಡಿದ್ದೀನಿ. ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್. ಕಸೆಲ್ಲ ಗುಡಿಸ್ಬೇಕು ಮನೆಯದು. ಟೈಮ್ 5 ಗಂಟೆ ಆಗೈತೆ. ಸಿಗ್ತೀನಿ ಮತ್ತೆ. ಫ್ರೆಂಡ್ಸ್, ನೈಟ್ ಅಡುಗೆಗೆ ರೆಡಿ ಮಾಡ್ತಾ ಇದೆ. ಇವತ್ತು ನಾನು ಪಡವಲಕಾಯಲ್ಲಿ ಬಸ್ಸಾರು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಪಡವಲಕಾಯಿ ತೊಗೊಂಡಿದ್ದೀನಿ. ಪಡವಲಕಾಯಲ್ಲಿ ನಾವು ತರಕಾರಿ ಸಾಂಬಾರು ಅಂದರೆ ಒಂದು ಹೆಸ್ರು ಅಂತ ಅಂತೀವಿ. ಆ ಸಾಂಬಾರು ಮಾಡಿ ನೋಡಿದ್ದೀವಿ. ನೆಕ್ಸ್ಟು ಇವಾಗ ನಾನು ಮಾಡ್ತಾ ಇರೋದು ಪಡವಲಕಾಯಿ ಬಸ್ಸಾರು. ಇದು ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ಹೇಳಬೇಕು ಅಂತ ಅಂದರೆ. ಇವಾಗ ಇದನ್ನು ಪಡವಲಕಾಯಿನ ಕಟ್ ಮಾಡ್ಕೊಳ್ಳೋಣ. ಒಂದು ಪಡವಲಕಾಯಿ ತೊಗೊಂಡಿದ್ದೀನಿ ನಾನು. ಇವಾಗ ಪಡವಲಕಾಯ್ದು ಫಸ್ಟು ಮೇಲೆ ಈ ಲೇಯರ್ ಇರುತ್ತೆಲ್ಲ ವೈಟ್ ಕಲರ್ದು, ಅದನ್ನೆಲ್ಲ ಫಸ್ಟು ತೆಗಿಬೇಕು. ಒಂದು ಚಾಕುನಲ್ಲಿ ಈ ಥರ ಎಲ್ಲ ಫಸ್ಟು ಮೇಲ್ಗಡೆ ಎಲ್ಲ ರಿಮೂವ್ ಮಾಡಬೇಕು ಇದನ್ನು. ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ. ಇದು ಪಡವಲಕಾಯಿ ಇದೆಯಲ್ಲ ಫ್ರೆಂಡ್ಸ್, ಇರೋದು ಬೀಜ ಬಲ್ತಿರುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಅದರದ್ದು ಒಂದು ಬೀಜ ತಿಂದರೆ ಒಂದು ಸೇರು ತುಪ್ಪ ತಿಂದಂಗೆ, ಒಂದು ಸೇರು ಬೆಣ್ಣೆ ತಿಂದಂಗೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಹೇಳೋರು. ಇದು ಜಾಸ್ತಿ ಬಲ್ತಿಲ್ಲ, ಇನ್ನು ಎಳೆ ಬೀಜ ಇದು. ಇವಾಗ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ನೋಡಿ ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ, ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಇವಾಗ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ತೊಗರಿಬೇಳೆ ವಾಶ್ ಮಾಡೋಣ. ಇವಾಗ ನೋಡಿ ಕಟ್ ಮಾಡಿರೋ ಅಂಥ ಪಡವಲಕಾಯಿನ ಹಾಕ್ತಾಯಿದ್ದೀನಿ. ಇವಾಗ ಮಸಾಲೆ ನೋಡಿ, ನಾನು ಹಸಿಮೆಣಸಿನಕಾಯಿ, ಒಂದು ಟೊಮೊಟೊ ಮತ್ತು ಒಂದು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡು ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹಸಿ ಬೆಳ್ಳುಳ್ಳಿ ಮತ್ತು ಒಂದು ಪೀಸು ಈರುಳ್ಳಿ ಇದನ್ನು ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಜೀರಿಗೆ ಮೆಣಸು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ತೆಂಗಿನ ಪೀಸ್ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ನೋಡಿ ಮಿಕ್ಸಿ ಜಾರ್ಗೆ ನಾನು ಮಸಾಲೆನ ಫ್ರೈ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಮತ್ತು ನಾನು ತೊಗರಿಬೇಳೆನ ಬೇಯಿಸ್ಕೊಂಡಿದ್ದೆ, ಈ ತೊಗರಿಬೇಳೆನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬಿಟ್ಟು ಬರ್ತೀನಿ. ಇವಾಗ ಫ್ರೆಂಡ್ಸ್ ನೋಡ್ಬೋದು, ಇವಾಗ ಎಣ್ಣೆ ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಇವಾಗ ಜಜ್ಜಿರೋ ಬೆಳ್ಳುಳ್ಳಿನ ಹಾಕಿದ್ದೀನಿ. ರುಬ್ಬಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ನೋಡಿ ರೆಡಿ ಆಯಿತು ಪಡವಲಕಾಯಿ ಬಸ್ಸಾರು. ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ನೀರನ್ನ ಸೇರಿಸ್ಬೇಕು. ನೋಡಿ ರೆಡಿ ಆಯಿತು ಫ್ರೆಂಡ್ಸ್. ಪಡವಲಕಾಯಿ ಸಾಂಬಾರು ನೋಡಿದ್ರಿ. ಈಗ ಪಲ್ಯ ಮಾಡೋಣ. ಎಣ್ಣೆ ಬಿಟ್ಬಿಟ್ಟು ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ. ಇವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದೆರಡು ಒಣಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೆ, ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ರುಚಿಗೆ ಉಪ್ಪನ್ನ ಹಾಕ್ತಾಯಿದ್ದೀನಿ. ನಾನು ಪಡವಲಕಾಯಿ ಬೇಯಿಸ್ಕೋಬೇಕಾದ್ರೆ ಉಪ್ಪನ್ನ ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕಿದ್ದೀನಿ. ಇವಾಗ ನೋಡಿ ಬೇಯಿಸ್ಕೊಂಡಿರೋ ಪಡವಲಕಾಯಿ ಹಾಕ್ತಾಯಿದ್ದೀನಿ. ತುರಿ ಹಾಕ್ತಾಯಿದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಅವಳಿಗೆ ನಿನ್ನ ಬೈಕ್ ಸೌಂಡ್ ಬರೋದು ಗೊತ್ತಾಯ್ತು ಕಣಪ್ಪ. ಕಂಡಿಡ್ಕೊಬಿಟ್ಟಾಳ ಅವಳು. ಗೌರಿ ಹಂಗೆ ಮಾಡ್ತಿದ್ದು, ಅಲ್ಲ ಲಕ್ಷ್ಮಿ ಹಂಗೆ ಮಾಡ್ತಿದ್ದಿದ್ದು. ನಿನ್ನ ಬೈಕ್ ಸೌಂಡ್ ಆಗಿದ್ದ ತಕ್ಷಣ ಅಲ್ಲಿಂದಲೇ ಗೊತ್ತಾಗಿದ್ದ ತಕ್ಷಣ ಸಿಗ್ನಲ್ ಕೊಡೋಳು. ನಿಕ್ಕಸ್ಕತ ಅಂತಡಿ, ಅವನು ನಿಕ್ಕಸ್ಕೊಳ್ಳಿ. ಕುಡ್ಸಿದ್ದೆ. ತುಣಿತಾಳೆ, ಒದಿತಾಳೆ ನೋಡು. ಈಗ
ಅವನಲ್ವಾ ಅವನು ಫಸ್ಟಿಂದೆಲ್ಲ ಕರೀರಮ್ಮ ಅವನು ಫಸ್ಟ್ ಇದ್ಲಲ್ಲ ಅವಳು ಇದು ಹೊಟ್ಟಿ ಕುಡಿಯೋರು ತಿನಿ ತಿನ್ಸ್ಬೇಕು ಹೋಗ್ಬೇಕಾರೆ ನೋಡಿ ಎಲ್ಲಿ ಬಂದು ಹುಚ್ಚೋಯ್ತಾವನಿ ಅಲ್ಲಿ ಹುಲ್ಲಿನ ಮೇಕೆ ಗಬ್ನನ್ ಮಗ ಆಚೆಯಿಂದ ಇಲ್ಲಿ ಬಂದು ಒಳಕೊಂದು ಹುಚ್ಚೋಯ್ತಾನೆ. ಬಾಳೆದೆಲೆ ಗೋಬಿ ಬೆಳಗ್ಗೆ ಜಾಸ್ತಿ ಬೀಳ್ತಾ ಇಲ್ವಲ್ಲ ಇದು ಅಷ್ಟೇ ಕನ್ನಡಿ ನಾಟ್ಲ ನಿನಗೂ ಆಗ್ತಾರೆ ಒಳಗೊಬ್ಳು ಕುಂತಾಳೆ ಅದು ಕೂಗ್ತಕ್ಕಲ್ಲ ಬಾರ ಇಲ್ಲಿ ಬಾ ಅವನ್ ಬರ್ತಾನೆ ಅವನು ಇಲ್ಲಿ ಸಿರಿ ಗೋಬಿ ಹಬ್ಬ ಬರುದಲ್ಲ ಕಣಪ್ಪ ತಗ ಗೋಬಿ ಅವನ್ಗೆ ಹಾಕ್ತೀನಿ ನಿಲ್ಕೊಳ ಚದ ಅವನೇನು ಒಗಿಯಾಗಿಲ್ಲ ಏನಿಲ್ಲ ಸುಮ್ ನುಂಕತಾನ ಒಂದೇ ಸಲ ಓ ಬೇಕಲು ತೊಳ್ಕೊಂಬಂದ ಸಣ್ಣಕ್ಕಾಗೆ ಗೋಬಿ ಅಲ್ಲಿಂದ ತಲೋಷ್ಟೊಳಗೆ ತನಕ ಇರ್ತೆ ಒಂದು ಪೀಸ್ ಆಗ್ತೇ ತಾನೆ ಕೆಂದ ಅಷ್ಟೇನೆ ಒಂದೇ ಪೀಸ್ ತಂದೆ ನಡಿ ಮೊಟ್ಟೆ ಹಾಕಿದ್ಯಾ ನಡಿ ಎಷ್ಟು ದಪ್ಪ ಇದೆ ನೋಡಿ ನಾಟಿ ಮೊಟ್ಟೆ. ಇದು ಈ ಮೊಟ್ಟೆಗೂ ಸೈಜ್ ಎಷ್ಟಿದೆ ನೋಡಿ. ಇದೊಳ್ಳೆ ಫಾರಂ ಮೊಟ್ಟೆ ಇಟ್ಟಂಗೆ ಇಕ್ಕಿದೆ. ಇಲ್ಲಿ ಇಲ್ಲಿ 12 ಮೊಟ್ಟೆ ಕುಣಿಸಿದ್ದು, ಇದ್ರೊಳಗೆ 2 ಮೊಟ್ಟೆ ಬೇರೆ ಕೋಳಿಗಳು ಇಕ್ಕಿದ್ದಾವೆ. 14 ಮೊಟ್ಟೆ ಆಗಿದೆ ಈಗ. 3 4 5 6 7 8 9 10 14 ಮೊಟ್ಟೆ ಆಗಿದೆ. ಈ ಸೈಜಲ್ಲಿದೆ ಮೊಟ್ಟೆ ಇದು. ಬಾ, ಅಲ್ಲಿ 12 ಮೊಟ್ಟೆ ಕುಣಿಸಿದ್ವಲ್ಲ, ಬಾಯ್ 12 ಮೊಟ್ಟೆ ಕುಣಿಸಿದ್ವಲ್ಲ, ಅಲ್ಲಿ 14 ಮೊಟ್ಟೆ ಆಗ್ಯಾವ. 2 ಮೊಟ್ಟೆ ಹೋಗಿ ಇಕ್ಕೈತೆ ಕೋಳಿ, ಬೇರೆ ಕೋಳಿ. ಹಾಂ, ಅದು ಅದರೊಳಗೆ ರೂಢಿ ಆಯ್ತು. 14 ಮೊಟ್ಟೆ ಆಗ್ಯಾವ ಅದ್ರೊಳಗೆ. ನಾವು ಕುಣಿಸಿದ 12 ಅಲ್ವಾ, 14 ಮೊಟ್ಟೆ ಆಗ್ಯಾವ ಈಗ. ಇಲ್ಲಿ ನೋಡಿಲಿ, ಇದು ಎಷ್ಟಪ್ಪ ಐತೆ ಮೊಟ್ಟೆ? ಯಾವ್ದಾ? ಎಲ್ಲೋಡು ಆ ಮೊಟ್ಟೆ ಒಳಗೆ, ಆ ಮೊಟ್ಟೆ ಒಳಗೆ ಅದು ಅದಕ್ಕೆ ಅಂದ್ಕೊಳ್ಳಿ ಹೋಗಿ ಕುತ್ಕೊತದೆ. ಇಲ್ಲಿ ಇದೆಷ್ಟಪ್ಪ ಐತೆ ನೋಡಿ ಮೊಟ್ಟೆ. ಫಾರಂ ಮೊಟ್ಟೆ ಇದ್ದಂಗೆ ಐತೆ ನೋಡಿ. ಇಲ್ಲಿ ಎಷ್ಟಪ್ಪ ಐತೆ. ಇದು ಹಸ್ಕೊಳ್ಳಿ ಇಕ್ಕಿರೋದು ನೋಡಿ, ಎಷ್ಟಪ್ಪ ಐತೆ. ಈ ಮೊಟ್ಟೆನೂ ನೋಡು, ಈ ಮೊಟ್ಟೆನೂ ನೋಡು ಎಷ್ಟಪ್ಪ. ನಮ್ಮ ಸಿದ್ಧಿ ಹಿಡಿತಾಳೆ ಬಿಡಪ್ಪ, ಅದು ಯಾಕೆ ಟೆನ್ಷನ್ ತಾಳ್ತೀಯ. ಸಿದ್ಧಿ ಬಾಯಲ್ಲಿ ಇಲಿ ಐತೆ. ಸಿದ್ಧಿ ಉಡ್ಬ ಬೇಗ, ಉಡ್ಬ ಸಿದ್ಧಿ, ಉಡ್ಬ ಹೆಂಗೆ ಹೊಡ್ಬತಾಳೆ ನೋಡಿಲಿ ಸಿದ್ಧಿ. ಒಬ್ಬ ಐ
ಬಿಡೋಕೆಂದ ಬಿಡೋಣ ಬಿಡೋಕೆಂದ ಬಾರ ಬಾಯಿಲಿ ಇಲಿ ಆಯ್ತಂದು ನೋಡು ಬಾಯಿಲಿ ಅಡಿಕೆ ಸಸಿ ಒಳಗೆ ಇಲಿ ಆಯ್ತಂದು ನೋಡು ಉಡ್ಬಾ ನೋಡು ಅಡಿಕೆ ಸಸಿ ಒಳಗೆ ಇಲಿ ಆಯ್ತಂತೆ ನೋಡು ಐತಂತೆ ಹಾಂ ಮೊಟ್ಟೆ ನೋಡಿ ಎಷ್ಟಪ್ಪ ಐತಿ ಇಲ್ಲ ಫಾರಂ ಮೊಟ್ಟೆ ಅಂತಾರೆ ಅಲ್ಲಿ ಹಳೆ ಕೋಳಿ ಅಲ್ಲ ಹೊಸ ಕೋಳಿ ಇಕ್ಕಿರೋದದ ಹೊಸ ಕೋಳಿ ಕಲರ್ ಇದಿಲ್ಲ ಈ ಮೊಟ್ಟೆ ನೋಡು ಆ ಮೊಟ್ಟೆ ನೋಡು ನಾಟಿ ಕೋಳಿ ಎಷ್ಟು ಇಟ್ಟಿರ್ತಾವ ಅಷ್ಟೇ ಈಗ ಅದ್ರೊಳಗೆ ಇಕ್ಕಿತ್ತಂಬಂದ ಅಲ್ಲ ಅದ್ರೊಳಗಿರವ ಹಂಗೆ ಅವೇ ಇವು ಬೇರೆ ತೆಕ್ಕಿದ್ದಾವ ತಗೊಂಬಂದೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು 8 ಗಂಟೆ ಆಗಿದೆ ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ ರೈಸ್ ರೆಡಿ ಆಗ್ತಾ ಇದೆ ಅದೇನೋ ಕುಕ್ಕರಲ್ಲಿ ಫುಲ್ಲು ಮೇಲ್ಗಡೆ ಎಲ್ಲ ನೀರು ಹೋಗುತ್ತೆ ಏನಮ್ಮ ನಡಿ ವಿಶಾಲ ಆಗ್ಲಿ ಅದು ಮೇಲೆ ಕಾರುತ್ತೆ ಅದು ನೋಡ್ಬಿಟ್ಟು ಬರ್ತೀನಿ ಇನ್ನು ಇಷ್ಟಿದೆ ನಾಟಿ ಮೊಟ್ಟೆ ಒಂದು 14 ಅಲ್ಲಿದೆ ಕೋಳಿ ಕುಣ್ಸಿರೋದು ಇನ್ನು ಇಲ್ಲಿ ಇಷ್ಟಿದೆ ನಡೆಸಿದ್ದಿ ಸುಮ್ಮನೆ ನಾನು ತಲೆ ತಿನ್ಬಿಡ ಮತ್ತೆ ಇಲ್ಲೊಂದು 3 ಮೊಟ್ಟೆ ಇಲ್ಲೊಂದು 4 ಮೊಟ್ಟೆ ಇಟ್ಟಿದ್ದೀನಿ ಇದು ಹೊಸ ಮೊಟ್ಟೆ ಅಂತ ಅಂದ್ಬಿಟ್ಟು ಇದು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಅಯ್ಯೋ ಇನ್ನು ಶೀತ ಐತೆ ನೀರು ಬಿಡ್ತಿದ್ದಿ ನೀರು ಕೊಟ್ಟರೆ ಗೊಬ್ಬರ ನಡಿ ಇಲ್ಲ ಆಯ್ತು ಏನು ಮಾಡ್ತೇವೆ ಕೋಳಿ ಕಾಲಲ್ಲಿ ಏಕೆ ಅರ್ಧಿದ್ದ ಒಳ್ಳೆ ಹೊಡೆದ್ರೆ ಜೋಳ ಕೋಳಿ ಹಿಡಿದ ಫ್ರೆಂಡ್ಸ್ ನಾವು ಹೆಣ್ಮಕ್ಳು ಮೂಗಿಗೆ ಮೂಗ್ನತ್ತು ಯಾವ ರೀತಿ ಹಾಕೊಳ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಮೂಗು ಬಟ್ಟನ್ನ ಬಿಚ್ಚಿ ಇಟ್ಟಿದ್ದೀನಿ ಅದು ಅದರಲ್ಲೊಂದು ತಿರ್ಪ ಅನ್ನೋದು ಇರುತ್ತೆ ಅದನ್ನು ತಿರ್ಪ ಬಿಚ್ಚಿಬಿಟ್ಟು ನಾವು ಫಸ್ಟೇ ಮೂಗನ್ನ ಚುಚ್ಚಿಸ್ಕೊಂಬಂದಿರ್ತೀವಿ ಚುಚ್ಚಿರ್ತಾರೆ ಆಚಾರ್ಯಗಳ ಹತ್ರ ಚುಚ್ಚಿಸ್ಕೊಂಬಂದಿರ್ತೀವಿ ನೋಡಿ ಅದರಲ್ಲಿ 2 ಇರುತ್ತೆ ಒಂದು ಕೆಳಗಡೆ ಒಂದು ಮೇಲ್ಗಡೆದೊಂದು ಒಂದು ಮೇಲ್ಗಡೆ ಮುತ್ತು ಇರುತ್ತೆ ಫಸ್ಟು ಮೇಲ್ಗಡೆ ಮುತ್ತಿರುತ್ತಲ್ಲ ಅದನ್ನು ಮೇಲ್ಗಡೆ ಫಸ್ಟು ತೂತಕ್ಕೆ ಹಾಕ್ಕೊಳ್ತೀವಿ ಅದು ಹಾಕೊಂಡ್ಮೇಲೆ ಕೆಳಗಡೆದೊಂದು ಇರುತ್ತಲ್ಲ ಅದನ್ನು ಮತ್ತು ಮೇಲ್ಗಡೆ ಮುತ್ತು ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಟೈಟ್ ಮಾಡ್ಕೊಳ್ತೀವಿ ಅಷ್ಟೇ ಫ್ರೆಂಡ್ಸ್ ಇವಾಗ ಟೈಮ್ ಬಂದು 9 ಗಂಟೆ ಆಗಿದೆ ತಿಂಡಿ ತಿನ್ನಿಸಿ ನಮ್ಮ ಗೌರಿಗೆ ಇವಾಗ ಮೇಯಕ್ಕೆ ಇಟ್ಕೊಂಬಂದು ಕಟ್ಟಿದ್ದೀನಿ ಇವಾಗ ಮನೆ ಹತ್ರಕ್ಕೆ ಹೋಗಿ ನಾನು ತಿಂಡಿ ತಿಂದು ಇನ್ನೂ ಮುಖ ತೊಳೆದಿಲ್ಲ ನಾನು ತಿಂಡಿ ತಿಂದು ನೆಕ್ಸ್ಟು ಆಡು ಮೇಯ್ಸೋದಕ್ಕೆ ಹೋಗಬೇಕು ಆಡು ಮೇಯ್ಸೋದಕ್ಕೆ ಹೋದರೆ ಹೋಗ್ತೀನಿ ಇಲ್ಲಾಂದರೆ ಮನೆ ಹತ್ರನೇ ಮೇವು ಕುಯ್ಕೊಂಬಂದು ಹಾಕ್ತೀನಿ
ತಿಂಡಿ ಇವತ್ತು ಚಿತ್ರಾನ್ನ ಮಾಡಿದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.